ರವಿಕುಮಾರ್ ಅಂತೇಳಿ ಚಿತ್ರದುರ್ಗ ಡಿಸ್ಟಿಕ್ ಹೊಳಗೆ ತಾಲೂಕು ತಿರುಮಲಾಪುರ ಗ್ರಾಮದವರು. ನಾವು ಮುಂಚೆಯಿಂದ ಕುರಿ ಗೊಬ್ಬರ ದನ ಗೊಬ್ಬರ ಅವೆಲ್ಲ ಹಾಕ್ತಾ ಇದ್ವಿ. ಫಸಲು ಬರ್ತಾ ಇತ್ತು, ಪರವಾಗಿಲ್ಲ, ಹಂಗೇನಿಲ್ಲ ಅಂತಲ್ಲ. ಈಗ ಹೊಸದು ತಳಿ ಹೊಸ ಗೊಬ್ಬರ ಬರುತ್ತೆ ಅಂತ ಹೇಳಿ ಮೀನಿಂದು ಕಾಂಪೋಸ್ಟ್ ಗೊಬ್ಬರ ಹಾಕಿ ಚೆನ್ನಾಗಿ ಬರುತ್ತಾ ಅಂತ ಹೇಳಿದ್ರು. ನೋಡೋಣ ಅಂತ ನಾವು ತಗೊಂಡು ಹಾಕಿದ್ವಿ. ಈ ವರ್ಷ ಹೋದ ವರ್ಷಕ್ಕಿಂತ ಸ್ವಲ್ಪ ಪರವಾಗಿಲ್ಲ. ಇನ್ನು ಮುಂದೆ ಹಳ್ಳು ಉದುರೋದು ನೋಡೋಣ. ಈ ಸದ್ಯದಲ್ಲಿ ಚೆನ್ನಾಗೇ ಕಾಣ್ತಾ ಇದೆ, ಚೆನ್ನಾಗಿ ನಿಂತತೆ. ಮತ್ತೆ ನೀವು ಎಷ್ಟು ತಿಂಗಳ ಹಿಂದೆ ಹಾಕಿದ್ರಿ ಇಲ್ಲ? ನಾವು ಇದನ್ನ ಸುಮಾರು 5 ತಿಂಗಳು ಇಂಚೆ ಹಾಕಿದ್ವಿ. ಹೋದ ವರ್ಷ ಅಷ್ಟೊಂದು ಹಳ್ಳೇನು ಉದುರ್ತಾ ಇತ್ತು, ಇಷ್ಟೊಂದೇನು ಇರ್ಲಿಲ್ಲ. ಈ ವರ್ಷ ಅದು ಹಾಕಿದ್ಮೇಗಿಂದ ಫಸಲು ಗಿಡನು ಚೆನ್ನಾಗಿ ಕಾಣ್ತಿದೆ. ಫಸಲು ಹಳ್ಳು ಅಷ್ಟೊಂದೇನು ಉದುರ್ತಾ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಹಳ್ಳು ಮಾಮೂಲು ಉದುರ್ತಾ ಇದೆ ಅಂದ್ರೆ ಅದು ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಕಡಿಮೆ ಕಡಿಮೆ. ಈಗ ಬೇರೆ ತೋಟಕ್ಕೂ ಇದಕ್ಕೂ ನೋಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಇದು ಅಷ್ಟೊಂದು ಉದುರಿಲ್ಲ ಅಂತ ನಮಗೆ ಮನವರಿಕೆ ಆಗ್ತಾ ಐತೆ, ಕಾಣ್ತಲೂ ಐತಿ. ರೋಗ ಆಗ್ಲಿ ಎಲ್ಲ ಆಗ್ಲಿ ಕಂಟ್ರೋಲ್ ಆಗಿದ್ಯಾ? ಅದೇ ರೋಗ ಕಂಟ್ರೋಲ್ ಆಗ್ತಾ ಐತೆ. ಅಲ್ಲಿ ಒಂದೊಂದು ಮರ ಡ್ಯಾಮೇಜ್ ಇದೆ. ಈಗ ಪಕ್ಕ ಆಗ್ಬೇಕಂದ್ರೆ ಫಸ್ಟ್ ಟೈಮ್ ಹಾಕಿರೋದಲ್ಲ ನಾವು, ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ ಫುಲ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಿದ್ರಲ್ಲ. ನಾವು ಈ ವರ್ಷ ಅಲ್ಲ ಮತ್ತೆ ಮುಂದಿನ ವರ್ಷ ಪಕ್ಕ ಹಾಕು ಅಂದ್ರೆ ಇದೇ ಕಾಂಪೋಸ್ಟ್ ಗೊಬ್ಬರ ಜನ ಆಲ್ಮೋಸ್ಟ್ ಬಹಳ ಜನ ಹಾಕಕ್ಕೆ ಇಷ್ಟನೂ ಕೊಡ್ತಾರೆ, ನೋಡ್ತಾರೆ ಚೆನ್ನಾಗಿದೆ ಪರವಾಗಿಲ್ಲ ಅಂತೇಳಿ. ಹಾಗಾಗಿ ನಾವು ಇದನ್ನ ಒಟ್ಟು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿವಿ. ಈ ಗೊಬ್ಬರ ಬಳಸಿದ್ರಲ್ಲ, ಯಾವ ತರ ಇದೆ? ಗೊಬ್ಬರ ಬೆಳೆಸಿದ ಮೇಲೆ ನಮಗೆ ಈ ವರ್ಷ ಚೆನ್ನಾಗಿ ಬಂದಿರೋದು, ಚೆನ್ನಾಗಿ ಬಂದೈತೆ. ಹಳ್ಳು ಕಡಿಮೆ. ವರ್ಷ ನಾವು ಹಾಕ್ತಿದ್ವಿ, ಕುರಿ ಗೊಬ್ಬರನು ಹಾಕ್ತಿದ್ವಿ, ಎಲ್ಲ ಇದನ್ನ ಹಾಕ್ತಿದ್ವಿ, ಸೀಮೆ ಗೊಬ್ಬರನು ಹಾಕ್ತಿದ್ವಿ. ಹಳ್ಳು ಬಹಳ ಸುರಿಯೋದು, ಒಂಬಾಳೆನು ಒಣಗಾವು. ಈಗ ಅದನ್ನ ಹಾಕಿದ ಮೇಲೆ ನಮಗೆ ಈ ವರ್ಷ ಅನುಕೂಲ ಇತ್ತು. ಅನುಕೂಲ ಆಗಕ್ಕೆ ನಿಮಗೆ ಫೋನ್ ಮಾಡಿದ್ವಿ, ಮತ್ತೆ ಯಾವ್ದು ಹಾಕ್ಬೇಕು ನೆಕ್ಸ್ಟ್ ಅಂತ ಹೇಳಿದ್ ನಾವು. ಸರ್, ಈಗ ಹೋದ್ ಸರಿ ಹಳ್ಳೋದ್ರಕ್ಕೂ ಈ ಸರಿ ಹಳ್ಳೋದ್ರಕ್ಕೂ ಏನ್ ಡಿಫ್ರೆನ್ಸ್ ಇದೆ ಸರ್? ಅದೇ ಈ ಗೊಬ್ಬರ ಹಾಕಿದ್ಮೇಲೆ ನಮ್ಗೆ ಅನುಕೂಲ ಆಗೈತೆ, ಹಳ್ಳು ಕಡಿಮೆ. ಆ ಸರಿ ನೀವು ಯಾವ ಗೊಬ್ಬರ ಹಾಕಿ ಏನ್ ನೀರ್ ಕಟ್ಟಿದ್ರು, ನೀರು ನೆಲದಾಗ ನೀರು ಹರಿಯಂಗ್ ಬಿಟ್ರು ಅಳ್ಸಿ ಬಿಡ್ತಿದ್ದಿಲ್ಲ. ಆಮೇಲೆ ಕಂಟ್ರೋಲ್ ಆಗಿದೆ, ಇವತ್ತು ಕಂಟ್ರೋಲ್ ಐತೆ. ಇನ್ನ ಮುಂದೆ ದಪ್ಪ ಬಂದಾಗ ಒಡಕು ಪಡಕು ಆಗೋದು ನಿನ್ನ ಅದು ಬಂದು ಕಂಡಿಲ್ಲ. ಅದು ಈಗ ನಮ್ಗೆ ಚೆನ್ನಾಗಿ ಈಗ ಇರೋದು. ಸರಿ ಸರ್, ರೈತರು ನಮ್ಮ ಹತ್ರ ಒಂದೇ ಕ್ವಶನ್ ಕೇಳೋದು. ಸರ್, ನಿಮ್ದು ಮೀನಿಂಗ್ ಒಬ್ಬರ ಸ್ಮೆಲ್ ಬರುತ್ತೆ, ನಾವು ಅದನ್ನ ಹಾಕಕ್ ಆಗಲ್ಲ. ಇದು ಕಾರ್ಮಿಕರು ಕೂಡ ಸಿಗಲ್ಲ ನಮ್ ಕಡೆಗೆ, ಹಂಗಾಗಿ ನಮ್ಗೆ ಹಾಕಕ್ ಸ್ಮೆಲ್ ಬರುತ್ತೆ, ಹಾಕಕ್ ಆಗಲ್ಲ ಅಂತ ಹೇಳ್ತಾರೆ. ಈ ಸ್ಮೆಲ್ಲಿನ ಬಗ್ಗೆ ನಿಮ್ ಅಭಿಪ್ರಾಯ ಏನಿದೆ ಸರ್? ಈಗ ಸ್ಮೆಲ್ ಬರುತ್ತೆ ಅಂತ ಬಿಡಕ್ ಬರೋದಿಲ್ಲ ಸರ್. ಈಗ ಉಡಿಲೇಬೇಕಂದ್ರೆ ಸ್ಮೆಲ್ ಬಂದ್ರು ಅದ್ ಹಾಕ್ಲೇಬೇಕಾಗುತ್ತೆ, ಅನಿವಾರ್ಯ ಅದು. ಈಗ ಸ್ಮೆಲ್ ಬಂದು ಮಾಸ್ಕ್ ಹಾಕಬೇಕು ಅನಿವಾರ್ಯ. ಅದ್ ಮಾಸ್ಕ್ ಸ್ಮೆಲ್ ಬರ್ಲಂಗೆ ಗಿಡಗಳಿಗೆ ಬೇಗ ಬೇಗ ಹಾಕಬೇಕು ನಾವು. ಈಗ ಸ್ಮೆಲ್ ಬರ್ತಂತ ಹಾಕದ್ ಬಿಟ್ಟು ಇಳುವರಿ ಕಮ್ಮಿ ಆಗುತ್ತೆ, ಬೇರೆ ರಿಸಲ್ಟ್ ಸರಿ ಬರಲ್ವಲ್ಲ, ಅದು ಸಮಸ್ಯೆ ಆಗುತ್ತೆ. ಹಾಗಾಗಿ ಸ್ಮೆಲ್ ಬಂದ್ರು ನಾವು ಅನಿವಾರ್ಯ ಅದ್ ಹಾಕ್ಲೇಬೇಕಂದ್ರೆ ಹಾಕಿ ಹಾಕ್ತಾರೆ. ಅದರಿಂದ ಒಳ್ಳೆ ರಿಸಲ್ಟ್ ತಗೋಬೇಕಂದ್ರೆ ಹಾಕಿ ಹಾಕ್ತಾರೆ ಸ್ಮೆಲ್. ಏನ್ ಡಿಫ್ರೆನ್ಸ್ ಇದೆ? ಈಗ ಹೋದ ವರ್ಷ ಅಂದ್ರೆ ಈ ಟೈಮ್ ಹಳ್ಳು ಉದುರ್ತಾ ಇರೋದು. ಈ ವರ್ಷ ನೋಡ್ರಿ, ಇಲ್ಲಿ ಬಂದಿಲ್ಲ ಇದೀರಿ ನೋಡ್ರಿ, ಎಲ್ಲೂ ಹಳ್ಳು ಅಷ್ಟೊಂದು ಯಾವ್ದು ಹಳ್ಳು ಏನು ಕಾಣ್ತಾ ಇಲ್ಲ. ಈಗ ಒಂದೊಂದು ಹಳ್ಳು ಇದ್ದೇ ಇರುತ್ತೆ, ಇದಕ್ಕೂ ಕಂಪೇರ್ ಮಾಡಿದ್ರೆ ಬೆಟರ್ ಇದೆ.